ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಎಕ್ಸಾಮ್ ಮುಗಿತಾ ಇದ್ದ ರೀತಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ತಾಲೂಕಾ ಹಂತದಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದರೆ, ಒಂದು ತಾಲೂಕಿದೆ, ಅದರಲ್ಲಿ ಒಂದು 4 ಸ್ಕೂಲ್ಗಳು ಇದಾವೆ ಅಂತ ಅಂದ್ಕೊಳ್ಳೋಣ. ಆ ಎಲ್ಲ ಸ್ಕೂಲ್ಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ಗೋಸ್ಕರ ಒಂದು ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸೆಂಟರ್ ಅಂತ ಮಾಡಿರ್ತಾರೆ. ಆ ಇವ್ಯಾಲ್ಯೂಯೇಷನ್ ಸೆಂಟರ್ಗೆ ಎಲ್ಲ ಸ್ಕೂಲ್ಗಳ ಟೀಚರ್ಸ್ ಹೋಗಿರ್ತಾರೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲಿಷ್ ಈ ರೀತಿ ಎಲ್ಲ ವಿಷಯಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರ ಈ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದರಲ್ಲಿ ಒಂದು ಸ್ಕೂಲ್ನ ವಿದ್ಯಾರ್ಥಿಗಳ ಆನ್ಸರ್ ಪೇಪರನ್ನು ಮತ್ತೊಂದು ಸ್ಕೂಲ್ನ ಟೀಚರ್ ಚೆಕ್ ಮಾಡ್ತಾರೆ. ಸರಿನಾ? ಅಂದ್ರೆ ನಿಮ್ದೊಂದು ಸ್ಕೂಲ್ ಇದೆ, ನಿಮ್ಮ ಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್, ಅದಕ್ಕೆ ಎಕ್ಸಾಂಪಲ್ ಸೈನ್ಸ್, ಅದರ ಆನ್ಸರ್ ಪೇಪರನ್ನು ಮತ್ತೊಂದು ಸ್ಕೂಲ್ನ ಸೈನ್ಸ್ ಟೀಚರ್ ಚೆಕ್ ಮಾಡ್ತಾರೆ. ಸರಿನಾ? ಈ ರೀತಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದು ಏಪ್ರಿಲ್ 2 ಒಳಗಡೆ ಕಂಪ್ಲೀಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಏಪ್ರಿಲ್ 2 ಒಳಗಡೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಅದ ನಂತರ ನಿಮ್ಮ ರಿಸಲ್ಟ್ ಏನಿದೆ ಅದನ್ನ ಈ ಒಂದು ಏಪ್ರಿಲ್ 2 ನಂತರ ಆಗುವಂತಹ ಸಮುದಾಯ ದತ್ತ ಶಾಲೆ ಏನಿದೆ ಆ ದಿನಾಂಕಕ್ಕೆ ರಿಸಲ್ಟ್ ಅನ್ನ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ರಿಸಲ್ಟ್ ಏನಿದೆ ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡೋದಕ್ಕಾಗಲ್ಲ. ನಿಮ್ಮ ಸ್ಕೂಲ್ಗೆ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ, ತಂದೆ ಅಥವಾ ತಾಯಿ ಜೊತೆಗೆ ಹೋಗಿ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಸರಿನಾ? ರಿಸಲ್ಟ್ ಡೇಟ್ನ ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದ್ರು ಕೂಡ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದಂತರ ರಿಸಲ್ಟ್ ಬಂತು ಅಂತ ಅಂದ್ಕೊಳ್ಳಿ. ಅದ ನಂತರ ನಿಮ್ಮ ಮುಂದಿನ ತರಗತಿ, ಅಂದ್ರೆ ಈಗ 5ನೇ ತರಗತಿಯನ್ನು ಪಾಸ್ ಆದ್ರಿ, ನೆಕ್ಸ್ಟ್ ಏನು 6th ಸ್ಟ್ಯಾಂಡರ್ಡ್ ಅದಕ್ಕೆ ಹೋಗ್ತೀರಾ. ಹಾಗೆ 8th ಸ್ಟ್ಯಾಂಡರ್ಡ್ ಪಾಸ್ ಆದವರು 9th ಸ್ಟ್ಯಾಂಡರ್ಡ್ ಹೋಗ್ತೀರಾ, 9th ಪಾಸ್ ಆದವರು 10th ಸ್ಟ್ಯಾಂಡರ್ಡ್ ಹೋಗ್ತೀರಾ. ಈಗ ನಿಮ್ಮ ಮುಂದಿನ ತರಗತಿಯ ಕ್ಲಾಸಸ್ ಏನಿದೆ ಅದು ಮೇ ಅಂತ್ಯದಲ್ಲಿ ಇಲ್ದಿದ್ರೆ ಜೂನ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮೇ 26, 27 ಆ ರೀತಿ ಸ್ಟಾರ್ಟ್ ಆಗುತ್ತೆ. ಇಲ್ದಿದ್ರೆ ಅಟ್ಲೀಸ್ಟ್ ಜೂನ್ 1ಕ್ಕಂತೂ ಸ್ಟಾರ್ಟ್ ಆಗೇ ಆಗುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಏನಾದ್ರು ಡೌಟ್ಸ್ ಇದ್ರೆ, ಸ್ಟಡಿ ಬಗ್ಗೆ ಆಗಿರ್ಬೋದು, ಮುಂದಿನ ತರಗತಿ ಬಗ್ಗೆ ಆಗಿರ್ಬೋದು, ಏನಾದ್ರು ಡೌಟ್ಸ್ ಇದ್ರೆ ಹಾಕೊಂಡು ಹೋಗಿ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ರಿಸಲ್ಟ್ ಚೆನ್ನಾಗಾಗಲಿ. ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ಸ್ಗೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.